ವಿಚಾರದಲ್ಲಿ ಹುಣಗುಂದದ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ತಮ್ಮೊಂದು ಸವಾಲು ಹಾಕಿದ್ದಾರೆ ಸರ್. ಹಾಂ, ಸವಾಲನ್ನು ಸ್ವೀಕಾರ ಮಾಡ್ತೀರಾ? ಸವಾಲ ಏನಂತ ಸವಾಲು? ಈಗ ಅವರು ನಾಗೇಂದ್ರ ರಾಜೀನಾಮೆ ಕೇಳಲಿಕ್ಕೆ ಬಂದು ನಿಮ್ಮ ರಾಜೀನಾಮೆ ಕೇಳಕತ್ತಾರ, ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು, ಅದಕ್ಕೆ ನಾನು ಈ ಹಿಂದೆ ತಾವು ಮಾತಾಡಿದ್ದಕ್ಕೆ ನಾನು ಸವಾಲು ಸ್ವೀಕರಿಸ್ತೀನಿ ಅಂತ ಈ ರೀತಿ ಮಾತಾಡ್ತಾರೆ. ನಾವು ದಮ್ಮಿದ್ರೆ ಉಸಿನ ಪಾಯಿಂಟ್ ಎಲ್ಲಿದಾವೆ ಅಲ್ಲಿ ಕರ್ಕೊಂಡು ಹೋಗಿದ್ವಿ, ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಸಚಿವರು ಅಂತ ಸವಾಲು ಹಾಕಿದ್ವಿ. ಬಹಿರಂಗ ನೋಡ್ರಿ, ನನಗೆ ಮಾತೃವಾದ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದನ್ನು ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬರಗಾಲದ ಭೇಟಿಯನ್ನು ಕೊಟ್ಟಿದ್ದೀವಿ ಜಿಲ್ಲೆಯಲ್ಲಿ, ಅವರಿಗೆ ಪರಿಹಾರ ಕೊಡಿಸುವಂಥದ್ದು ಏನು 20 ಕೋಟಿ ಅನುದಾನ ಅವರಿಗೆ ಏನು ವಿಮೆ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಬಾಕಿ ಇತ್ತು, ಅದನ್ನು ಇವತ್ತು ಕೊಡಿಸುವಂಥ ರೈತರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲಿಸಿ ಮನ್ಯಾಗ ಕೂಡ್ಸ್ಯಾರಲ್ಲ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು ಇದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನು ವಿನಾಕಾರಣ ಆರೋಪಗಳನ್ನು ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಿದರೂ ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ, ಅದನ್ನೇ ತಿಳ್ಕೊಬೇಕು ದೊಡ್ಡಗೌಡರಿಗೆ. ಮತ್ತು ಇದರಿಂದ ಮಾತು ನನ್ನ ಹತ್ರ ಬೇರೆ ಇಲ್ಲ. ಉತ್ತರ ಏನು ಕೊಡ್ತೀರಿ ಅವ್ರಿಗೆ? ಒಂದು ದಿವಸ ಮಾತಾಡೋರಿಗೆ ಏನು ಕೊಡ್ಬೋದು, ದಿವಸ ಆಳೋರಿಗೆ ಏನು ಹೇಳ್ತಾರೆ? ಸವಾಲು ಏನು? ನಾನು ಸವಾಲು ಭಾಳಷ್ಟು ಹಾಕೀನಿ, ಆ ಸವಾಲಿಗೆ ಉತ್ತರ ಕೊಟ್ಟಿಲ್ಲ ಆ ಮನುಷ್ಯ. ಉಸ್ಕಿನ ಪಾಯಿಂಟಿಗೆ ಕರೆಯೋದು ಸವಾಲು ಅಲ್ಲ. ಎಲ್ಲಿ ಜನರ ಮಧ್ಯೆ ಬಂದು ಉತ್ತರ ಕೊಡಬೇಕು ನಾವು ಜನಪ್ರತಿನಿಧಿಗಳು, ಉಸ್ಕಿನ ಪಾಯಿಂಟ್ನಾಗ ಹೋಗಿ ಉತ್ತರ ಕೊಡೋದಲ್ಲ. ಅದನ್ನು ನಾನು ಹೇಳ್ತೀನಿ ವಿವರವಾಗಿ ಇನ್ನೂ ಬೇಗ ಸಂದರ್ಭದಾಗ.